ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಚಲನ ಮೂಡಿಸಿದ್ದ ದಿಗಂತ್ ನಾಪತ್ತೆ ಪ್ರಕರಣ ಈಗ ಸುಖಾಂತ್ಯ ಕಂಡಿರುವಂಥದ್ದು. ದಿಗಂತ್ ಇಲ್ಲಿಯೇ ಪಕ್ಕದ ಉಡುಪಿ ಜಿಲ್ಲೆಯಲ್ಲಿ ಸಿಕ್ಕಿರುವ ಬಗ್ಗೆ ಮಾಹಿತಿ ಸಿಕ್ಕಿದೆ. ಹಾಗೆಯೇ ಪೊಲೀಸ್ ತಂಡ ಅವನನ್ನು ಕರ್ಕೊಂಡು ಬರ್ತಾ ಇದ್ದಾರೆ. ಇದರ ಬಗ್ಗೆ ಮಾತಾಡಲಿಕ್ಕೆ ದಿಗಂತ್ ತಂದೆ ತಾಯಿ ಇದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ಸರ್, 12 ದಿನ ಆಯಿತು, ಅದ ನಂತರ ಈಗ ಮಗ ಸಿಕ್ಕಿದ್ದಾನೆ ಅನ್ನುವ ಒಂದು ಮಾಹಿತಿ ಬರ್ತಾ ಇದೆ, ಏನು ಹೇಳ್ತೀರಿ? ನಮಗೆ ತುಂಬ ಖುಷಿ ಆಗ್ತದೆ, ಆದರೆ ನಾವು ನೋಡಬೇಕಲ್ಲ ಅವನನ್ನು. ಕಣ್ಣಾರೆ ನೋಡಿದ ನಂತರ ನಮಗೆ ಗೊತ್ತಾಗೋದಲ್ಲ. ಪೊಲೀಸ್ನವರು ಕರ್ಕೊಂಡು ಬರ್ತಾರೆ ಅಂತ ತಿಳಿಸಿದರು ನಮ್ಮ ಹತ್ರ. ಮತ್ತೆ ಅಂತ ಹೇಳೋದು ನಾವು? ಅಲ್ಲ, ಇಷ್ಟು ದಿನ ಆತ ಎಲ್ಲಿ ಇದ್ದಾನೆ ಅಂತ ಗೊತ್ತಿರಲಿಲ್ಲ, ಕೆಲವೆಲ್ಲ ಊಹಾಪೋಹಗಳಿತ್ತು. ಊಹಾಪೋಹಗಳು ತುಂಬ ಇತ್ತು. ಅಲ್ಲಿಗೆ ಹೋಗಿದ್ದಾನೆ, ಇಲ್ಲಿಗೆ ಹೋಗಿದ್ದಾನೆ, ಬಾಂಬೆ, ಬೆಂಗಳೂರು, ತುಮಕೂರು ಅಂತ ಹೇಳಿ ತುಂಬ ಕಡೆ ಹೇಳಿದರು. ಆದರೆ ಇಷ್ಟು ಹತ್ತಿರದಲ್ಲಿ ಇದ್ದಾನೆ ಅಂತ ನಮಗೆ ಕೂಡ ಗೊತ್ತಿತ್ತ. ಸಿಕ್ಕಿದ್ದಾನೆ ಅಲ್ಲಾಗೆ, ಉಡುಪಿಯಲ್ಲಿ ಇದ್ದಾನೆ ಅಂತ ಹೇಳಿ ನಮಗೆ ಫೋನ್ ಬಂತು. ಅವನ ಡಿಮಾರ್ಟ್ನವ ಯಾರೊಬ್ಬ ಫೋನ್ ಮಾಡಿದರು. ಅವರು ಫೋನ್ ಮಾಡಿದ ನಂತರ ನಮಗೆ ಅವನ ಹತ್ರ ನಾವು ಡೈರೆಕ್ಟಾಗಿ ಮಾತನಾಡಿದ್ದೆವು. ಹೌದು ಅಂತ ಹೇಳಿದ, ನಾನೇ ಅಂತ ಹೇಳಿದೆ. ಹಾಗೆ ನಾವು ಪೊಲೀಸ್ನವರಿಗೆ ತಿಳಿಸಿದ್ದೆವು ಅದನ್ನು. ಮೊದಲ ಸಲ ಆತ 12 ದಿವಸದ ನಂತರ ಆತನ ವಾಯ್ಸ್ ಅಥವಾ ಧ್ವನಿ ಕೇಳಿದಾಗ ಹೇಗೆ ಅನಿಸ್ತು? ತುಂಬ ಸಂತೋಷವಾಯಿತು, ಕೂಗಲಿಕ್ಕೆ ಬಂತು ನಮಗೆ. ಎಂತ ಅಂತ ಹೇಳೋದು ನಾವು? ಯಾಕಂದರೆ ಎಲ್ಲ ದೇವಸ್ಥಾನಗಳಿಗೂ ಹರಕೆ ಸೇರಿಕೊಳ್ಳಿ. ತುಂಬ ದೇವರುಗಳಿಗೆ ನಾವು ಹರಕೆಯನ್ನು ಹೊತ್ತಿದ್ದೇವೆ. ಈಗ ಎಂತ ಮಾಡೋದು ಅಂತ ಗೊತ್ತಾಗೋದಿಲ್ಲ ನನಗೆ. ಇಡೀ ಮನೆಯಲ್ಲಿ ಖುಷಿಯ ವಾತಾವರಣ ಇದೆ. ಅವ್ರ ತಾಯಿ ಇದ್ದಾರೆ. ಮೇಡಮ್, 12 ದಿನಗಳ ನಂತರ ಈಗ ಮಗ ವಾಪಸ್ ಮನೆಗೆ ಬರ್ತಾ ಇದ್ದಾನೆ. ತುಂಬ ಖುಷಿ ಆಗ್ತದೆ ಸರ್. ನನಗೆ ಫೋನ್ ಬಂತು ಫಸ್ಟಿಗೆ, ಅವನು ಹೀಗೆ ಇದ್ದಾನೆ. ಅದಕ್ಕೆ ನಾನು ಹೇಳಿದೆ, ನೀವು ಯಾರು ಮಾತಾಡೋದು? ನಾನು ಡಿಮಾರ್ಟಿನಿಂದ ಮಾತಾಡೋದು ಅಂತ ಹೇಳಿದರು ಅವರು. ಆಮೇಲೆ ನಾನು ಅವನಲ್ಲೇ ಮಾತಾಡಿದೆ, ನೀನು ದಿಗಂತ್ ಎಲ್ಲಿದ್ದೀಯ ಅಂತ. ಅದಕ್ಕೆ ನಾನು ಹೀಗೆ ಇಲ್ಲಿದ್ದೆ, ನಮ್ಮನ್ನು ಎತ್ತುಕೊಂಡು ಬಂದರು ನನ್ನ ಅಂತ ಹೇಳಿದ. ಮತ್ತೆಂತ ಹೇಳಲಿಲ್ಲ, ಮತ್ತೆ ನಾನು ಏನು ಕೇಳಲಿಲ್ಲ ಅವನಲ್ಲಿ. ಯಾಕಂದರೆ ಒಂದು ತಾಯಿಯ ಮನಸ್ಸು 12 ದಿನ ಮಗ ಕಾಣಲಿಲ್ಲ, ಹಲವಾರು ಊಹಾಪೋಹಗಳಿತ್ತು. ಅವನನ್ನು ಯಾರು ಕರ್ಕೊಂಡು ಹೋಗಿದ್ದಾರೆ, ಮಂಗಳೂರು ಕರ್ಕೊಂಡು ಹೋಗಿದ್ದಾರೆ, ಹಾಗೆ ಹೀಗೆ ಅಂತ ಹೇಳ್ಕೊಂಡು. ನಿಮ್ಮ ಮನಸ್ಸಿಗೆ ಹೇಗೆ ಅನಿಸ್ತಾ ಇತ್ತು? ಹಾಗೆ ಅಲ್ಲ ಅಂತ ನನಗೆ ಗೊತ್ತುಂಟು. ಮಗು ಒಂದು ಜೀವ ತಗೊಳ್ಳಿಕ್ಕಿಲ್ಲ, ಅದು ಗೊತ್ತಿತ್ತು ನನಗೆ. ಅವ್ರು ಎಷ್ಟು ಏನು ಹೇಳಿದ್ರು ಕೂಡ ಅವ್ರು ಜೀವ ತೆಗೆಲ್ಲ ಇಷ್ಟೊತ್ತು ನನ್ನೊಟ್ಟಿಗೆ ಇದ್ದವನಲ್ಲ, ಅವನು ಹೇಗೆ ಫೇಸ್ ಮಾಡ್ತಾನೆ ಅದೆಲ್ಲ ಗೊತ್ತಿತ್ತು ನನಗೆ. ಆದರೂ ಕೂಡ ಈ ಒಂದು ವಿಷಯದಲ್ಲಿ ನನಗೆ ಇದು ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ. ಅವನ ಶಾಲೆಯ ಚಲನವಲನ, ಆಮೇಲೆ ಮನೆಯಲ್ಲಿ ಆ್ಯಕ್ಟಿವಿಟಿ, ಇದನ್ನೆಲ್ಲ ನೋಡ್ತಿದ್ದೆ ನಾನು. ಆಮೇಲೆ ಮೊಬೈಲ್ ಸಹ ನೋಡ್ತಿದ್ದೆ, ಇಲ್ಲ ಅಂತಿಲ್ಲ, ನೋಡ್ತಿದ್ದ. ಆದರೆ ಸ್ವಲ್ಪ ಕಡಿಮೆ, ಎಲ್ಲ ಮಕ್ಕಳಿಗಿಂತ ಕಡಿಮೆ ನೋಡ್ಲಿಕ್ಕೆ ಹೋದರೆ. ಆದರೆ ಈ ಒಂದು ವಿಷಯ ಈಗ ಆಯಿತು ಅಂದರೆ ನನಗೆ ಗೊತ್ತಿಲ್ಲಲ್ಲ ಸರ್. ಇದನ್ನು ನಾನು ಯೋಚನೆ ಮಾಡಲಿಲ್ಲ ಇದರ ಬಗ್ಗೆ. ನಾನು 12 ದಿನದಿಂದ ಇದ್ದ ಎಲ್ಲ ದೇವರುಗಳಿಗೆ ಹೇಳ್ಕೊಂಡಿದ್ದೆ, ಎಲ್ಲ ಹೊತ್ತುಕೊಂಡಿದ್ದೇವೆ ಸರ್. ಎಲ್ಲ ಪರವಾಗಿಲ್ಲ, ಅದನ್ನು ನಾವು ಇದು ಮಾಡ್ತೇವೆ, ಸಂದೆ ಎಲ್ಲ ಮಾಡ್ತೇವೆ. ಆದರೆ ಮಗು ಸಿಕ್ಕಿತ್ತಲ್ಲ, ಅಷ್ಟು ಸಾಕು. ನಾನು ಯಾವತ್ತೂ ಕೇಳಿದ್ದು ಒಂದೇ, ನನ್ನ ಮಗುವನ್ನು ನನ್ನ ಎದುರು ತಂದು ನಿಲ್ಲಿಸಿ, ಅಷ್ಟೇ ಕೇಳಿದ್ದು. ಯಾರೆಲ್ಲೂ ಕೂಡ ಯಾರು ಕೊಂಡೋದ್ರು, ನನಗೆ ಕೊಂಡೋದವರು ಬೇಡ, ಯಾರು ಬೇಡ, ಮಗು ನನಗೆ ಹತ್ತಿರ ಬೇಕು. ಇದನ್ನೇ ನಾನು ಅವತ್ತು ಹೇಳಿದೆ, ಇವತ್ತು ಹೇಳಿದೆ, ಅದನ್ನೇ ನಾನು. ಈಗ ಮೊದಲ ಸಲ ಆತನ ಸ್ವರ ಕೇಳಿದಾಗ, ಧ್ವನಿ ಕೇಳಿದಾಗ ಹೇಗೆ? ಅವನು ಮಾತಾಡುವ ರೀತಿಯಲ್ಲಿದೆ, ಯಾವತ್ತಿನಲ್ಲಿ ಯಾವಾಗ ಹಾಗೆ ಮಾತಾಡ್ತಿದ್ದ. ನನ್ನನ್ನು ಎತ್ಕೊಂಡು ಹೋದ್ರಮ್ಮ ಅವರು ಅಂತ. ಹಾಗೆ ಹೇಗೆ ನಾನು ಕೇಳಲಿಲ್ಲ, ಹೇಗೆ ಹೋದ್ರು ಹಾಗೆ ಏನು ಕೇಳಲಿಲ್ಲ ನಾನು. ನನಗೆ ಒಮ್ಮೆಲೆ ನನಗೆ ಒಂಥರ ಇದಾಯಿತು, ಯಾರು ಎಂಥದ್ದು ಯಾರು ಮಾತಾಡ್ತಿದ್ದಾರೆ ಅಂತೇಳಿ. ಖುಷಿ ಆಗ್ತಾ ಇದೆಯಾ? ಹೌದು. ಆದರೆ ಮೊನ್ನೆಯಿಂದ ಇದು ಬೇಸರದ ಗುಂಗು ಅದೇ ಮನಸ್ಸಲ್ಲಿ ಉಂಟು ಈಗ ಕೂಡ. ಅದರ ಹೊರಗೆ ಬರಬೇಕಲ್ಲ ಅದರಿಂದ. ಮಗನ ಮುಖ ಮೊದಲು ನೋಡಬೇಕು. ಹೌದು ಸರ್, ಹೌದು. ಧನ್ಯವಾದ. ಇದು ದಿಗಂತ್ ಅವರ ತಂದೆ ತಾಯಿ. ಅವರ ಮುಖದಲ್ಲೇ ಕಾಣಿಸುತ್ತೆ ಯಾವ ರೀತಿಯ ಒಂದು ಸಂತೋಷ ಅವರ ಮನಸ್ಸಿನಲ್ಲಿದೆ ಅನ್ನೋದು. ಮತ್ತು ಇನ್ನೊಂದು ಅಂತ ಹೇಳಿದರೆ, ಇವತ್ತು ಮುಂಜಾನೆಯಿಂದನೂ ಕೂಡ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ. ಹಾಗೆಯೇ 120 ಪೊಲೀಸರನ್ನು ಇಟ್ಕೊಂಡು ಇವತ್ತು ಮುಂಜಾನೆ 7 ಗಂಟೆಯಿಂದ ಕಾರ್ಯಾಚರಣೆ ಆರಂಭವಾಗಿತ್ತು. ಕೂಂಬಿಂಗ್ ಕಾರ್ಯಾಚರಣೆ ನಡೆಸಿದ್ದಾರೆ. 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕೂಂಬಿಂಗ್ ಕಾರ್ಯಾಚರಣೆ ನಡೆಸಲಾಗಿತ್ತು. ಆದರೆ ಮಧ್ಯಾಹ್ನ ಏಕಾಏಕಿ ದಿಗಂತ್ ಉಡುಪಿಯಲ್ಲಿರುವ ಬಗ್ಗೆ ಮಾಹಿತಿ ಕಲೆ ಹಾಕಿದ ಪೊಲೀಸರು ಆತನನ್ನೀಗ ಕರ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ಮನೆಯಲ್ಲೂ ಕೂಡ ಸಂತೋಷದ ವಾತಾವರಣ ಇದೆ. ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ನ್ಯೂಸ್ ಇರ್ಸಿಕಾ, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.